ಕೆಂಗಲ್ ಹನುಮಂತಯ್ಯನವರು ಈ ನಾಡು ಕಂಡ ಧೀಮಂತ ನಾಯಕ ಮತ್ತು ಕರ್ನಾಟಕದ ಆಧುನಿಕ ಶಿಲ್ಪಿಗಳಲ್ಲಿ ಅವರು ಕೂಡ ಒಬ್ಬರು. ಕೇವಲ 44ನೇ ವಯಸ್ಸಿಗೆ ಮುಖ್ಯಮಂತ್ರಿ ಆದಂತಹ ಕೆಂಗಲ್ ಹನುಮಂತಯ್ಯನವರು ಇಡೀ ಭಾರತದ ಅತಿ ಚಿಕ್ಕ ವಯಸ್ಸಿಗೆ ಮುಖ್ಯಮಂತ್ರಿ ಆದಂಥವರಲ್ಲಿ ಮೊದಲಿಗರು ಕೆಂಗಲ್ ಹನುಮಂತಯ್ಯನವರು. ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳೋದೇನು ಅಂತಂದ್ರೆ, ಕೆಂಗಲ್ ಹನುಮಂತಯ್ಯನವರು ಬೆಂಗಳೂರಿನ ವಿಧಾನಸೌಧವನ್ನು, ಭವ್ಯವಾದ ವಿಧಾನಸೌಧವನ್ನು ಕಟ್ಟಿದ್ರು ಅಂತ ನಮ್ಗೆಲ್ರಿಗೂ ಗೊತ್ತು. ಅದನ್ನ ಎಷ್ಟು ಜತನದಿಂದ ಕಟ್ಟಿದ್ರು ಅಂತ ಹೇಳಿದ್ರೆ, ಬೆಳಗಿನ ಜಾವ 5 ಗಂಟೆಗೆ ಹೋಗಿ ಏನೇನು ಕೆಲಸ ಆಗಿದೆ, ಇವತ್ತೇನು ಕೆಲಸ ಆಗಬೇಕು ಅಂತ, ಯಾವ ಕಲ್ಲು ಎಲ್ಲಿರಬೇಕು ಅನ್ನುವಂಥದ್ದನ್ನು ನೋಡಿ ಕಟ್ಟಿಸಿದಂತಹ ವಿಧಾನಸೌಧದಲ್ಲಿ ಕೆಂಗಲ್ ಹನುಮಂತಯ್ಯನವರು ಒಂದು ದಿನವೂ ಕೂಡ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಲಿಲ್ಲ. ಇದು ಬಹಳ ದೊಡ್ಡ ದುರದೃಷ್ಟ. ಯಾಕೆ ಅಂತ ಹೇಳಿದ್ರೆ, ಅಷ್ಟೊತ್ತಿಗಾಗಲೇ ಕೆಂಗಲ್ ಹನುಮಂತಯ್ಯನವರ ಅವಿಶ್ವಾಸವನ್ನು ತಂದು ಅವರು ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸಿದ್ರು. ಸೊ ಇಂತಹ ಸಂದರ್ಭದಲ್ಲಿ ಅದಕ್ಕೆ ಬಹಳ ಪಡಿಪಾಟ್ಲನ್ನು ಕಟ್ಟಿದ್ರು. ಕೆ ಸಿ ರೆಡ್ಡಿ ಕಾಲದಲ್ಲಿ ಅದು 20 ಲಕ್ಷಕ್ಕೆ ಎಸ್ಟಿಮೇಟ್ ಆಗಿತ್ತು, ಜಾಗ ಕೂಡ ಆಗಿರಲಿಲ್ಲ. ಆದರೆ ಕೆಂಗಲ್ ಹನುಮಂತಯ್ಯನವರು ಬಂದ ಮೇಲೆ ಅದನ್ನು 50 ಲಕ್ಷಕ್ಕೆ ಏರಿಸಿ ವಿಧಾನಸೌಧಕ್ಕೆ ಜಾಗವನ್ನು ಗುರುತು ಮಾಡಿದ್ರು. 50 ಲಕ್ಷ ಇದ್ದದ್ದು 1,20,00,000 ಆಯಿತು, 1,60,00,000 ಆಯಿತು. ಕಡೆಗೆ ವಿಧಾನಸೌಧ ಮುಗಿಯುವಷ್ಟರಲ್ಲಿ 1,80,00,000ಕ್ಕೆ ವಿಧಾನಸೌಧವನ್ನು ಪೂರ್ಣಗೊಳಿಸಿದ್ರು. ಅವತ್ತಿನ ಕಾಲದಲ್ಲಿ 1 ಚದರ ಅಡಿಗೆ 20 ರೂಪಾಯಿ ಇತ್ತು. ಪಾಪ ಅವರು ಅಷ್ಟು ಪ್ರಾಮಾಣಿಕವಾಗಿ ಅದನ್ನೆಲ್ಲವನ್ನು ಕೂಡ ಹೇಳ್ತಾರೆ, ನಾಡಿನ ಜನರ ಮುಂದೆ ಅದನ್ನು ತೆರೆದು ಹಿಡ್ತಾರೆ. ನಮ್ಗೆ ಯಾಕೆ ಕೆಂಗಲ್ ಹನುಮಂತಯ್ಯನವರು ಮುಖ್ಯ ಆಗ್ತಾರೆ ಅಂತ ಹೇಳಿದ್ರೆ, ಕೊತ್ತಿಪುರ ಶಿವಣ್ಣ ಅವರು ಅದು ಹೇಳಿದ್ರು, ಕುವೆಂಪು ಅವರು ಹೇಳಿದ್ದಾರೆ. ಆದರೆ ಕೆಂಗಲ್ ಹನುಮಂತಯ್ಯನವರೇ ಅದನ್ನು ಹೇಳಿದ್ದು. ಕುವೆಂಪು ಅವರನ್ನು ನೋಡಲಿಕ್ಕೆ ಅಂತ, ಕೆಂಗಲ್ ಹನುಮಂತಯ್ಯವ್ರನ್ನ ನೋಡಲಿಕ್ಕೆ ಅಂತ ಕುವೆಂಪು ಅವರು ಹೋಗಿರ್ತಾರೆ. ಆಗ ಕೆಂಗಲ್ ಹನುಮಂತಯ್ಯವರು ಹೇಳ್ತಾರೆ, ಪುಟ್ಟಪ್ಪನವರೇ, ನೀವು ಅಕ್ಷರಗಳ ಮೂಲಕ ಮಹಾಕಾವ್ಯವನ್ನು ಬರೆದರೆ, ನಾನು ಕಲ್ಲುಗಳ ಮೂಲಕ ಮಹಾಕಾವ್ಯವನ್ನು, ಈ ಸೌಧವನ್ನು ಬರೆದಿದ್ದೀನಿ ನೋಡಿ ಅಂತ. ಈ ಮಾತನ್ನು ಕೇಳಿ ಕುವೆಂಪು ಅವರು ಬಹಳ ಬೆರಗಾಗ್ತಾರೆ. ನಿಜವಾಗಿಯೂ ಕೂಡ ಇದು ಮಹಾಕಾವ್ಯದೆ ಅಂತ. ಏಕೀಕರಣದ ಬಗ್ಗೆ ಬಹಳ ಜನ ಹೇಳಿದ್ರು. ವಿಜಯನಗರ ಪತನ ನಂತರ ಇಡೀ ಕರ್ನಾಟಕ ಹಂಚಿ ಹರಿದು ಹೋಗಿರ್ತದೆ. ಆ ಕಡೆ ನಿಜಾಮ, ಈ ಕಡೆ ಮಹಾರಾಷ್ಟ್ರ, ಬಾಂಬೆ, ಮದ್ರಾಸು ಎಲ್ಲ ಕಡೆ ಹರಿದು ಹಂಚು ಹೋಗಿರ್ತದೆ. ಆದರೆ ಟಿಪ್ಪುವನ್ನು ಎಷ್ಟು ಚೆನ್ನಾಗಿ ಕೆಂಗಲ್ ಹನುಮಂತಯ್ಯವರು ನೆನ್ಕೊಳ್ತಾರೆ ಅಂತಂದರೆ, ಟಿಪ್ಪು ಈ ನಾಡನ್ನು ಅತ್ಯಂತ ಜತನದಿಂದ ಸಂರಕ್ಷಣೆ ಮಾಡಿದ ಏಕೈಕ ಮನುಷ್ಯ ಟಿಪ್ಪು ಅನ್ನೋದನ್ನು ಹೇಳ್ತಾರೆ. ಟಿಪ್ಪು ಕಾಲದಲ್ಲಿ ಕರ್ನಾಟಕ 80,000 ಮೈಲಿ ಚದರ ಕಿಲೋಮೀಟರ್ ಇತ್ತು ಅಂತ. ಟಿಪ್ಪು 1799ರಲ್ಲಿ ಸತ್ತ ಮೇಲೆ ಕೇವಲ 29,000 ಮೈಲಿ ಚದರ ಕಿಲೋಮೀಟರ್ ಇಳೀತದೆ. ಆದರೆ ಆ ಸಂದರ್ಭದಲ್ಲಿ ಏಕೀಕರಣವನ್ನು ಮಾಡಲೇಬೇಕು ಅನ್ನುವಂಥ ಅನಿವಾರ್ಯತೆ ನಮ್ಮ ಎದುರುಗಡೆ ಇದೆ ಅನ್ನೋದನ್ನು ಹೇಳಿ ಅವ್ರು ಹೇಳ್ತಾರೆ, ಈಗ ಕರ್ನಾಟಕ ಅರ್ಧಕ್ಕಿಂತ ಕಡಿಮೆ ಆಗ್ಬಿಟ್ಟೈತೆ, ಅದರಿಂದ ನಾವು ವಿಶಾಲ ಕರ್ನಾಟಕವನ್ನು ರೂಪಿಸಬೇಕು ಅಂತ ಹೇಳ್ತಾರೆ. ಇವ್ರು ಎಷ್ಟು ಈ ರಾಜ್ಯದ ಬಗ್ಗೆ ಗಮನವನ್ನು ಹರಿಸಿದ್ರು ಅಂತಂದರೆ, 1963ರಲ್ಲಿ ಬಳ್ಳಾರಿ ಜಿಲ್ಲೆಯನ್ನು, ಅದನ್ನು ಜೆ ಪಿ ಸರ್ ಕೂಡ ಅದನ್ನು ಹೇಳಿದ್ರು, ಅದು ಬಳ್ಳಾರಿ ಜಿಲ್ಲೆ, ಅದು ಬಳ್ಳಾರಿ ಜಿಲ್ಲೆಯನ್ನು ಕರ್ನಾಟಕಕ್ಕೆ ಸೇರಿಸ್ಕೋಬೇಕು, ಬೇಡುವ ಮೈಸೂರು ಸಂಸ್ಥಾನಕ್ಕೆ ಅನ್ನೋದನ್ನ, ಮೈಸೂರು ಸಂಸ್ಥಾನಕ್ಕೆ ಬಿಟ್ಟಿದ್ದು ಕೆಂಗಲ್ ಹನುಮಂತಯ್ಯವರು ಮುಖ್ಯಮಂತ್ರಿ ಬಿಟ್ಟಿದ್ದು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯವರು ಸ್ವತಃ ಬಳ್ಳಾರಿಗೆ ಹೋಗಿ ಅಲ್ಲ ಜನಜೀವನವನ್ನು ಅಧ್ಯಯನ ಮಾಡಿ, ಇಲ್ಲ ಎಷ್ಟೇ ವಿರೋಧ ಬಂದರೂ ನಾವು ಇದನ್ನ ಇಲ್ಲಿ ಸೇರಿಸಲೇಬೇಕು ಅಂತ. ಈ ಕಡೆ ರಾಜಕಾರಣ ಏನು ಅಂತ ಹೇಳಿದ್ರೆ, ಇದು ದಕ್ಷಿಣದ ರಾಜ್ಯ, ಮೈಸೂರು ರಾಜ್ಯ ಸಂಪತ್ಭರಿತವಾಗಿರೋದು, ಈ ಸಂಪತ್ತು ಅಲ್ಲಿಗೆ ಹಂಚಿಕೆ ಆಗುತ್ತೆ, ಡೈಲ್ಯೂಟ್ ಆಗುತ್ತೆ, ಆ ಕಾರಣದಿಂದ ಬೇಡ ಅಂತಂತಾರೆ. ಆದರೆ ಕೆಂಗಲ್ ಹನುಮಂತಯ್ಯನವರು ಅಲ್ಲಿಯ ಜನರ ಪರಿಸ್ಥಿತಿಯನ್ನು ನೋಡಿ, ಎಷ್ಟೇ ವಿರೋಧ ಆದರೂ ಸರಿ, ನಾನು ಇದನ್ನು ಸೇರಿಸ್ಕೋಬೇಕು ಅನ್ನೋಂಥ ಮಾತು ಹೇಳಿ ಬಳ್ಳಾರಿಯನ್ನು ಇದಕ್ಕೆ ಸೇರಿಸ್ತಾರೆ. ಒಂದು ಅವರ ದೂರದೃಷ್ಟಿ ಇನ್ನೂ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ, ಶಾಲೆಗಳನ್ನು ಕಟ್ಟಿಸ್ತಾರೆ, ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸ್ತಾರೆ. ಶಾಲೆ ಕಟ್ಟಿಗೆ ಜಾಗ ಇಲ್ಲ ಅಂತಂತಂದ್ರೆ ಯಾರ್ಯಾರು ಉಳ್ಳವರಿದ್ದಾರೋ ಅವರ ಹತ್ರ ಭೂಮಿಯನ್ನು ಪಡೆದು ಶಾಲೆಗಳನ್ನು ಕಟ್ಟಿಸ್ತಾರೆ. ಅದ್ರ ಜೊತೆಗೆ ನನ್ನ ಜೀವಿತದ ಕಡೆ ಆಶಯ ಏನು ಅಂತ ಹೇಳಿದ್ರೆ, 100 ಕೊಠಡಿಗಳ ಒಂದು ವಿದ್ಯಾರ್ಥಿ ನಿಲಯವನ್ನು ಕಟ್ಟಿ, ಆ ವಿದ್ಯಾರ್ಥಿ ನಿಲಯದಲ್ಲಿ ಎಲ್ಲ ಜಾತಿ ಜನಾಂಗದವರು, ಆ ವಿದ್ಯಾರ್ಥಿ ನಿಲಯದಲ್ಲಿ ಎಲ್ಲ ಜಾತಿ
ಕೋಟ್ಯಾವಧಿ ಜನದ ಮಕ್ಕಳು ಅಭ್ಯಾಸವನ್ನು ಮಾಡಬೇಕು, ಇದು ನನ್ನ ಆಶಯ ಅನ್ನುವಂಥ ಸಾರ್ಥಕವಾದಂಥ ಮಾತನ್ನು ಹೇಳ್ತಾರೆ. ಅದರ ಜೊತೆಗೆ ಪಾನ ನಿಷೇಧವನ್ನು ಮಾಡ್ತಾರೆ. ಇದು ಅವರ ಅಧಿಕಾರದ ಬಹಳ ಮುಖ್ಯವಾಗಿರುವಂಥದ್ದು. ಸಾರಾಯಿ ನಿಷೇಧವನ್ನು ಮಾಡ್ತಾರೆ. ಕೆಂಗಲ್ ಹನುಮಂತಯ್ಯನವರು ಸಾರಾಯಿ ನಿಷೇಧವನ್ನು ಮಾಡಿದ ಕಾಲಘಟ್ಟದಲ್ಲಿ ಈ ರಾಜ್ಯದ ಶ್ರೀಮಂತ ವರ್ಗದವರು, ಈ ರಾಜ್ಯದ ಮೇಲ್ವರ್ಗದವರು ಅವರೆಲ್ಲರೂ ಕೂಡ ಈ ಪಾನ ನಿಷೇಧ ಕಾಯ್ದೆಯನ್ನು ತೆರವುಗೊಳಿಸಬೇಕು ಅಂತಾರೆ. ಆಡಳಿತ ಯಂತ್ರವನ್ನು ನಡೆಸೋದಕ್ಕೆ ತೊಂದರೆ ಆಗುತ್ತೆ, ಎಕಾನಮಿ ಜನರೇಟ್ ಆಗಬೇಕು ಅಂತ ಹೇಳ್ತಾರೆ. ಆದರೆ ಕೆಂಗಲ್ ಹನುಮಂತಯ್ಯನವರು ಹೇಳ್ತಾರೆ, ನಾನು ಅಧಿಕಾರ ನಡೆಸುವುದಕ್ಕೆ ಆರ್ಥಿಕವಾದ ಸಂಕಷ್ಟ ಬಂದರೂ ಪರವಾಗಿಲ್ಲ, ನಾನು ಬಡವರನ್ನ ಸಾರಾಯಿ ಕುಡಿಸಿ ಸುಲಿಗೆ ಮಾಡೋದಿಲ್ಲ ಅಂತಾರೆ. ಈ ನಾಡಿನಲ್ಲಿ ಅತಿ ಹೆಚ್ಚು ಈ ಸಾರಾಯಿ ಕುಡಿತಕ್ಕೆ ಒಳಗಾಗಿರುವಂಥವರು ದಲಿತರು, ಮತ್ತು ಅವರನ್ನ ಸಾರಾಯಿ ಕುಡಿಸಿ ಅವರಿಂದ ಹಣವನ್ನು ವಸೂಲಿ ಮಾಡಿ ರಾಜ್ಯವನ್ನು ನಾನು ಕಾಪಾಡಬೇಕಾದಂಥ ಅಗತ್ಯ ಇಲ್ಲ, ಹಾಗಾಗಿ ನಾನು ಈ ಸಾರಾಯಿ ನಿಷೇಧ ಅನ್ನುವುದನ್ನು ತೆರವುಗೊಳಿಸುವುದಿಲ್ಲ ಅನ್ನೋ ಮಾತನ್ನ ಬಹಳ ಮುಖ್ಯವಾಗಿ ಕೆಂಗಲ್ ಹನುಮಂತಯ್ಯನವರು ಆ ಕಾಲದಲ್ಲಿ ಹೇಳ್ತಾರೆ. ಅದ್ರ ಜೊತೆಗೆ ಒಂದು ಅವರಿಗೆ ಗಾಂಧೀಜಿಯವರ ಒಂದು ತತ್ವಗಳಲ್ಲಿ ಅವರಿಗೆ ನಂಬಿಕೆ ಇರ್ತಾರೆ. ಆದ್ದರಿಂದ ಈ ಎಲ್ಲ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. 1953 ಆ ಸಂದರ್ಭದಲ್ಲಿ ಬಜೆಟ್ ಮೇಲೆ ಚರ್ಚೆ ಆಗುತ್ತೆ. ನೀವು ಏನಾದರೂ ಸರಿ ಮತ್ತೆ ಈ ಪಾನ ನಿಷೇಧವನ್ನು ಜಾರಿಗೆ ತರಬೇಕು ಅಂತಾರೆ. ಆ ಸಂದರ್ಭದಲ್ಲಿ ಅದನ್ನ ಬಿಲ್ಕುಲ್ ಅವರು ಒಪ್ಪೋದಿಲ್ಲ. ಸೊ ಇನ್ನೊಂದು 2 ಮಾತು ನಾನು ಹೇಳ್ತೀನಿ. ಒಂದು, ಇವರು ರೈಲ್ವೆ ಬಜೆಟ್ನ ಮಂಡಿಸುವ ಸಂದರ್ಭದಲ್ಲಿ ಅದು ಎಷ್ಟು ನಷ್ಟ ಆಗಿತ್ತು ಅಂತಂದ್ರೆ ಈಗಾಗಲೇ ಮಾತಾಡಿದ್ದಾರೆ. 72 ಕೋಟಿ ನಷ್ಟದಲ್ಲಿ ಇರ್ತದೆ ರೈಲ್ವೆ ಇಲಾಖೆ. ಇವರು ಒಂದೇ ವರ್ಷಕ್ಕೆ 30,000 ಆದಾಯವನ್ನು ತೋರಿಸ್ತಾರೆ. ಹಾಗಾಗಿ ಅನೇಕ ಯೋಜನಾ ಆಯೋಗದಲ್ಲಿ ಅಲ್ಲಿ ಹೋಗುವ ಕೆಲಸವನ್ನು ಇವರು ಮಾಡ್ತಾರೆ. ಕೈಗಾರಿಕಾ ನೀತಿಯನ್ನು ಇವರು ಜಾರಿಗೆ ತಂದದ್ದು. ಈ ದೇಶ, ಈ ನಾಡು ಮುಂದುವರಿಯಬೇಕು ಅಂತಂದರೆ ಬೇರೆ ಬೇರೆ ಕಡೆಯಿಂದ, ಬೇರೆ ರಾಜ್ಯದಿಂದ, ಬೇರೆ ದೇಶಗಳಿಂದ ಎಲ್ಲ ಉದ್ಯಮಿಗಳನ್ನು ಇಲ್ಲಿಗೆ ಆಹ್ವಾನ ಮಾಡಬೇಕು. ಇಲ್ಲಿ ಎಲ್ರಿಗೂ ಉದ್ಯೋಗ ಸಿಗುವಂಥ ವಾತಾವರಣ ಕ್ರಿಯೇಟ್ ಮಾಡಬೇಕು, ಈ ನಾಡು ಸಮೃದ್ಧಿ ಆಗಬೇಕು ಅಂತೇಳಿ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರ್ತಾರೆ. ಇವತ್ತು ಭಾರತ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೈಗಾರಿಕಾ ನೀತಿಯನ್ನು ಅಳವಡಿಸಿದೆ, ಜಾರಿಗೆ ತಂದಿದೆ ಅಂತಂದರೆ ಅದು ಕೆಂಗಲ್ ಹನುಮಂತಯ್ಯನವರ ಕಾರಣ. ಈ ಥರದ ಅನೇಕ ಅಂಶಗಳನ್ನು ಭದ್ರಾವತಿಯ ಸಿಮೆಂಟ್ ಕಾರ್ಖಾನೆ ಮುಚ್ಚುವ ಸ್ಥಿತಿಯಲ್ಲಿ ಇರ್ತದೆ. ಉತ್ಪಾದನೆ ಮಾಡಿದಂತಹ ಎಲ್ಲ ಸಿಮೆಂಟು ಗೋದಾಮುಗಳಲ್ಲಿ ಕೊಳಿತಾ ಇರ್ತದೆ, ಮುಚ್ಚಬೇಕು ಅಂತಂತದೆ. ಅವಾಗ ಕೆಂಗಲ್ ಹನುಮಂತಯ್ಯವರು ಹೇಳ್ತಾರೆ, ಈಗೇನಾದರೂ ಭದ್ರಾವತಿಯ ಸಿಮೆಂಟ್ ಕಾರ್ಖಾನೆಯನ್ನು ಮುಚ್ಚಿದ್ರೆ 100 ಜನರ ಬದುಕು ಬೀದಿಗೆ ಬೀಳ್ತವೆ, ಸಂಸಾರಗಳು ಬೀದಿಗೆ ಬೀಳ್ತವೆ. ಆ ಮನೆಯ ಜ್ಯೋತಿಯನ್ನು ಆರಿಸಕ್ಕೆ ನನಗೆ ಇಷ್ಟ ಇಲ್ಲ. ಒಂದು ಕೆಲಸ ಮಾಡಿ, ಎಷ್ಟು ಸಿಮೆಂಟು ಗೋದಾಮಲ್ಲಿ ಇದ್ದದೋ ಆ ಗೋದಾಮಿನಲ್ಲಿರುವ ಸಿಮೆಂಟನ್ನು ಬಳಸಿಕೊಂಡು 150 ಕಿಲೋಮೀಟ್ರು ಸಿಮೆಂಟಿನ ರಸ್ತೆಯನ್ನು, ಕಾಂಕ್ರೀಟ್ ರಸ್ತೆಯನ್ನು ಮಾಡಿ ಅಂತೇಳಿ 150 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತಾರೆ. ಮತ್ತು ಆ ಭದ್ರಾವತಿಯ ಸಿಮೆಂಟ್ ಕಾರ್ಖಾನೆಯನ್ನು ಮುಚ್ಚುವುದಿಲ್ಲ. ಅಂತಹ ಒಂದು ಸಮಾಜಮುಖಿ ಆಗಿರುವಂತಹ ಕೆಲಸವನ್ನ ಅವರು ಮಾಡ್ತಾರೆ. ಅದೇ ರೀತಿ ಕೋಲಾರದ ಚಿನ್ನದ ಗಣಿ, ವಿದೇಶಿಯರು ಅಲ್ಲಿ ಆಕ್ರಮಣವನ್ನು ಮಾಡಿದಂಥ ಕಾಲಘಟ್ಟದಲ್ಲಿ ಅವರೆಲ್ಲರನ್ನೂ ತೆರವುಗೊಳಿಸಿ ಇಡೀ ಚಿನ್ನದ ಗಣಿಯ, ಕೋಲಾರ ಚಿನ್ನದ ಗಣಿಯನ್ನು ಅವರು ಸಾರ್ವಜನಿಕವಾಗಿ, ಅದು ಪಬ್ಲಿಕ್ ಸೆಕ್ಟರ್ಗೆ ಅದನ್ನು ವಶಪಡಿಸ್ತಾರೆ ಅವರು. ಸೊ ಹೀಗಾಗಿ ಆ ಮೂಲಕ ಅವರು ದೇಶದ ಅಭಿವೃದ್ಧಿಯ ಬಗ್ಗೆ ಅನೇಕ ಉಪಯುಕ್ತವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. 1962ರಲ್ಲಿ ಬೆಂಗಳೂರಿನಲ್ಲಿ ಲೋಕಸಭಾ ಕ್ಷೇತ್ರದಿಂದ ಅಲ್ಲಿಗೂ ಕೂಡ ಆಯ್ಕೆ ಆಯ್ತಾರೆ. ನಿರಂತರವಾಗಿ 3 ಬಾರಿ ಅಲ್ಲಿ ಅವರು ಆಯ್ಕೆ ಆಗ್ತಾರೆ. 1977ರಲ್ಲಿ ಅವರು ಸೋಲ್ತಾರೆ. CM ಲಿಂಗಪ್ಪನವರು ಅದನ್ನು ಹೇಳಿದರು. ಇವರಿಗೆ ಅಂದರೆ ಕೆಂಗಲ್ ಹನುಮಂತಯ್ಯನವರಿಗೆ 77ರ ಚುನಾವಣೆಯೇ ಕೊನೆಯ ಚುನಾವಣೆ, ಮತ್ತು ಅವರು ಸೋತಿದ್ದು ಕೂಡ ಅದೇ ಚುನಾವಣೆ ಆಗಿರ್ತದೆ ಅಂತ. ರಾಜಕಾರಣ ಅನ್ನುವಂಥದ್ದು ಎಷ್ಟು ಹಣ ಪ್ರಧಾನವಾಗಿದೆ, ಜಾತಿ ಪ್ರಧಾನವಾಗಿದೆ ಮತ್ತು ಸರ್ವಾಧಿಕಾರಿಯ ಪ್ರಧಾನವಾಗಿರುವಂಥ ಇವತ್ತಿನ ಸಂದರ್ಭದಲ್ಲಿ ಈ ಶೇಷಾದ್ರಿಯಂತಹ ಜನಪರವಾಗಿರುವಂಥ ನಾಯಕರು ಕೂಡ ಈ ಕಾಲಕ್ಕೆ ಎಷ್ಟು ಮುಖ್ಯ ಅನ್ನೋದು ನಾವು ಅರಿಯಬೇಕಾಗಿದೆ.